Hello. Hello. Hello, my dear second PU students. This is your CMK sir. And this is the 18th class. 18th class of accountancy, under which accounting for partnership, basic concepts. Basic concepts, my dears. My dears, this is the very important problem. Now I am going to solving very important problem, my dears. Don't neglect. And this is called guide problem, my dears. This is called guide problem. ಇದನ್ನ ನೀವು ಗೈಡ್ ತರ ಮೇಂಟೈನ್ ಮಾಡಬಹುದು ಪ್ರಾಬ್ಲಮ್ ನ. ಯಾಕೆ ಅಂದ್ರೆ ಆಲ್ಮೋಸ್ಟ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಏನೆಲ್ಲ ಬರುತ್ತೆ ಎಲ್ಲವೂ ಈ ಪ್ರಾಬ್ಲಮ್ ಅಲ್ಲಿ ಸಿಗುತ್ತೆ ಮೈ ಡಿಯರ್ಸ್. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಏನ್ ಕಂಟೆಂಟ್ಸ್ ಬರುತ್ತೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಯು ಡೋಂಟ್ ವರಿ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಏನು ಡೌಟ್ಸ್ ಬರೋದಿಲ್ಲ, ಗೈಡ್ ಪ್ರಾಬ್ಲಮ್ ಅಂತ ಕರೀತೀವಿ ಮೈ ಡಿಯರ್ಸ್. ಇದು ಆಸ್ ಲೈಕ್ ಗೈಡ್. ನೀವು ಯಾವುದೇ ಪ್ರಾಬ್ಲಮ್ ನಿಂತ್ಕೊಂಡಾಗ ಏನೇ ಡೌಟ್ಸ್ ಬಂದ್ರು ಈ ಪ್ರಾಬ್ಲಮ್ ಒಂದ್ಸಲಿ ಸಾರ್ಟ್ ಔಟ್ ಮಾಡ್ಕೋಬಹುದು. ಆ ತರ ಪ್ರಾಬ್ಲಮ್ ಐಡಿಯಾಸ್ ನೀಟಾಗಿ ಕೇಳಿಸ್ಕೊಳ್ಳಿ. ಮಿಸ್ಟರ್ ರಾಜರಥ, ಎ ಪಾರ್ಟ್ನರ್ ಇನ್ ಎ ಫರ್ಮ್, he withdrew following amounts for his personal use during the year 2018 and 19, my dears. 2018 and 19, my dears. My dears, ನೀವು ಒಂದು ಜ್ಞಾಪಕ ಇಟ್ಕೋಬೇಕು. 2018 and 19 ಅಂತ ಹೇಳ್ತಿದ್ದಾರೆ ಅಂದ್ರೆ ದಿಸ್ ಈಸ್ ದ ಅಕಾಡೆಮಿಕ್ ಇಯರ್. ಏಪ್ರಿಲ್ ಸ್ಟಾರ್ಟ್ ಆಗಿ ಮಾರ್ಚ್ಗೆ ಎಂಡ್ ಆಗುವಂತ ಅಕಾಡೆಮಿಕ್ ಇಯರ್ ಆಗಿರುತ್ತದೆ ಮೈ ಡಿಯರ್ಸ್. ಇದು ಏನು ಅಂದ್ರೆ ಕಾಮನ್ ಆಗಿ ಏನಾಗಿರುತ್ತೆ ಅಂದ್ರೆ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಮೈ ಡಿಯರ್ಸ್. ಅಕಾಡೆಮಿಕ್ ಇಯರ್ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಅಂಡ್ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಅಂಡ್ ಮಾರ್ಚ್ಗೆ ಎಂಡ್ ಆಗುವಂತ ಪ್ರಾಬ್ಲಮ್ ಮೈ ಡಿಯರ್ಸ್. 18-19 ಈ ತರ ಅಕಾಡೆಮಿಕ್ ಇಯರ್ಸ್ ಕೊಟ್ರೆ 18-19 ಅಂತ ಕೊಟ್ರೆ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಅಂಡ್ ಮಾರ್ಚ್ಗೆ ಎಂಡ್ ಆಗುತ್ತೆ ಮೈ ಡಿಯರ್ಸ್. ಚಾರ್ಜ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ drawings at 12%, my dears, at 12% under product method. The accounting year ended on 31st March 2019. in ಕೊಟ್ಬಿಟ accounting year ಯಾವಾಗ ಎಂಡ್ ಆಗುತ್ತೆ? 31st March 2019. ಅಲ್ಲಿಗೆ 31st March 2019 ಗೆ ಎಂಡ್ ಆಗಬೇಕು ಅಂದ್ರೆ 1/4/2018 ಗೆ ಸ್ಟಾರ್ಟ್ ಆಗಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್ ಅಮೌಂಟ್ಸ್. ಏನ್ ವಿತ್ಡ್ರಾ ಮಾಡಿದ್ದಾರೆ ಅನ್ನೋ ಅಮೌಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆನ್ 1/4/2018 ಮೈ ಡಿಯರ್ಸ್, ಆನ್ 1/4/2018 ಇಲ್ಲಿ ಕೊಟ್ಟಿದ್ದಾರೆ. 1/4/2018 rupees 100. ಆನ್ 30th 4 ನೋಡಿ ಮೈ ಡಿಯರ್ಸ್, ಎರಡು ಬರುತ್ತೆ ನಿಮ್ಗೆ. ಈ ಡೇಟ್ ಗಳಲ್ಲಿ ಯಾವ್ದು ಬಂದ್ರೆ ಈಸಿಯಾಗಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. 100, 30th 4 2018 200, 1/5 1st May 300, 31st May 400, 1st June 500, 30th June 600, 1st July 700, 31st July 800, 1st August 900, 31st August 1000 ಇನ್ನು ಇದೆ ಮೈ ಡಿಯರ್ಸ್. 1st September 1100, 30th September 1200 ಇಲ್ಲಿದೆ ಮೈ ಡಿಯರ್ಸ್. 1st October 1200 ಎರಡು ರಿಪೀಟ್ ಆಗಿದೆ, ಡೋಂಟ್ ವರಿ. 31st October 1100, 1st November 1000, 30th November 900, 1st December 800, 31st December 700, 1st January 19 600, 19 year change ಆಯ್ತು. 31st January 500, 31st January 500, then 1st February 1st 400, my dears, February 1st 400 2019, 28th February 300, 1st March 200, 31st March 100 rupees, my dears. ಇಷ್ಟು ಡ್ರಾಯಿಂಗ್ಸ್ ದೊಡ್ಡದು ಪ್ರಾಬ್ಲಮ್ ಇದು. ಗೈಡ್ ಅಂತ ಹೇಳಿದ್ನಲ್ಲ, ಗೈಡ್ ಪ್ರಾಬ್ಲಮ್ ಮೈ ಡಿಯರ್ಸ್. ಡೋಂಟ್ ವರಿ, ಟೇಬಲ್ ಎಷ್ಟೇ ದೊಡ್ಡದು ಬರಲಿ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಮೈ ಡಿಯರ್ಸ್, ಟೇಬಲ್ ಹಾಕೊಂಡಿದ್ದೀನಿ ಮೈ ಡಿಯರ್ಸ್. ಇಲ್ಲಿದೆ ಟೇಬಲ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೈ ಡಿಯರ್ಸ್. ಡೇಟ್ ಆಫ್ ಡ್ರಾಯಿಂಗ್ಸ್ ಫಸ್ಟ್ ಕಾಲಮ್ ಆಸ್ ಯೂಶುವಲ್ ನಿಮಗೆ ಗೊತ್ತಿರೋದು ಮೈ ಡಿಯರ್ಸ್. ಸೆಕೆಂಡ್ ಒನ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಪ್ರಾಡಕ್ಟ್ ಮೈ ಡಿಯರ್ಸ್. ಇಲ್ಲಿ ನೋಡಿ ಎಲ್ಲವೂ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ ಇಲ್ಲ. 1/4/2018 100 rupees ನೋಡಿ ಮೈ ಡಿಯರ್ಸ್. 1/4/2018 ಇಂದ 31st March 2019 ಗೆ ಎಷ್ಟು ಮಂತ್ಸ್ ಬರುತ್ತೆ ಲೆಕ್ಕ ಹಾಕೊಳ್ಳಿ. 1/4 ಅಂದ್ರೆ ಏಪ್ರಿಲ್, ಮೇ, ಜೂನ್,
ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮೈ ಡಿಯರ್ಸ್, ಫಸ್ಟ್ ಆಗಿರೋದ್ರಿಂದ ಆ ಮಂತ್ 4 ಕೌಂಟ್ ಆಗುತ್ತೆ. ಆದ್ರಿಂದ ಏಪ್ರಿಲ್ ಕೌಂಟ್ ಮಾಡ್ಕೊಂಡಿದೀನಿ. ಅಲ್ಲಿ ಎಷ್ಟು ಮಂತ್ಸ್ ಬರುತ್ತೆ? 12 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 12 ಮಂತ್ಸ್ ಬರುತ್ತೆ. ಸೊ 100 ಇಂಟು 12 ಮಾಡ್ಕೊಂಡ್ರೆ 1200 rupees ಪ್ರಾಡಕ್ಟ್ ಬರುತ್ತೆ. 1200 rupees ಪ್ರಾಡಕ್ಟ್ ಬರುತ್ತೆ. ಫಸ್ಟ್ ಮಂತ್ ಕ್ಲಿಯರ್ ಆಗಿ. ಇಲ್ಲಿ ನೋಡಿ, 30th/4/2018 200 ಮೈಡಿಯರ್ಸ್. ಈಗ 30th/4/2018 ಇಂದ 31st March 2019 ಗೆ ಎಷ್ಟು ತಿಂಗಳು ಬರುತ್ತೆ? 30th/4 ಅಂದ್ರೆ ಲಾಸ್ಟ್ ಡೇಟ್ ಆಫ್ ದ ಮಂತ್. ಲಾಸ್ಟ್ ಡೇಟ್ ಆಫ್ ದ ಮಂತ್. ಲಾಸ್ಟ್ ಡೇಟ್ ಆಗಿರೋದ್ರಿಂದ ಆ ಮಂತ್ ನ ಕೌಂಟ್ ಮಾಡಬಾರ್ದು. ಯಾವ ಮಂತ್ ನ? ಏಪ್ರಿಲ್ ನ ಕೌಂಟ್ ಮಾಡಬಾರ್ದು. ಅಲ್ಲಿಗೆ ಮೇ ಇಂದ ಕೌಂಟ್ ಮಾಡ್ಕೊಂಡು ಹೋಗಿ. ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಬಿಟ್ಬಿಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 11 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 11 ಮಂತ್ಸ್ ಬರುತ್ತೆ. ಇಸ್ ಇಟ್ ರೈಟ್? 11 ಮಂತ್ಸ್ ಬರುತ್ತೆ. ಸೊ ಆ 11 ಮಂತ್ಸ್ 200 ಇಂಟು 11 ಮಾಡ್ಕೊಳ್ಳಿ ಮೈ ಡಿಯರ್ಸ್. 200 ಇಂಟು 11 ಮಾಡ್ಕೊಂಡ್ರೆ 2200 ಪ್ರಾಡಕ್ಟ್ ಬರುತ್ತೆ. ದೆನ್ ಮೈ ಡಿಯರ್ಸ್, 1/5/2018 300 ಮೈ ಡಿಯರ್ಸ್. 1/5/2018 ಇಂದ 31st March 2019. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. 1/5 ಆಗಿರೋದ್ರಿಂದ 5 ಕೌಂಟ್. ಫಸ್ಟ್ ಡೇಟ್ ಅಲ್ವಾ? ಕೌಂಟ್ 5, 6, 7, 8, 9, 10, 11, 12, 1, 2, 3. ಎಷ್ಟು ಮಂತ್ಸ್ ಬರುತ್ತೆ? ಅಗೇನ್ 11 ಮಂತ್ಸ್. ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ 11 ಅಲ್ಲಿ 11 ಅಂತ ಕನ್ಫ್ಯೂಸ್ ಆಗಬೇಡಿ. 11 ಮಂತ್ಸೇ ಬರುತ್ತೆ. 300 ಇಂಟು 11 ಮಾಡಿದ್ರೆ 3300 ಬರುತ್ತೆ ಮೈ ಡಿಯರ್ಸ್. ನೆಕ್ಸ್ಟ್ 31st 5. ಈಗ ಏನ್ ಮಾಡಬೇಕು? ಮೇ ಬಿಟ್ಬಿಡ್ಬೇಕು. ಜೂನ್ ಇಂದ ಕೌಂಟ್ ಮಾಡ್ಕೊಳ್ಳಿ. 10 ಮಂತ್ಸ್ ಬರುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮೈ ಡಿಯರ್ಸ್. 10 ಮಂತ್ಸ್ ಬರುತ್ತೆ. 400 ಇಂಟು 10 ಮಾಡ್ಕೊಂಡ್ರೆ 4000 ಬರುತ್ತೆ ಮೈ ಡಿಯರ್ಸ್. ದೆನ್ 1 ಅಂದ್ರೆ 6 ಅಂದ್ರೆ ಫಸ್ಟ್ ಡೇಟ್ ಆಗಿರೋದ್ರಿಂದ 6 ಕೌಂಟ್ ಆಗುತ್ತೆ. ಒನ್ಸ್ ಅಗೇನ್ ಜೂನ್ ಇಂದನೇ ಕೌಂಟ್ ಮಾಡ್ಕೋಬೇಕು. ಜೂನ್ 1 ರಿಂದ 31st ಮಾರ್ಚ್ ಕೌಂಟ್ ಮಾಡ್ಕೊಂಡ್ರೆ ಅಗೇನ್ 10 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. ಅಗೇನ್ 10 ಮಂತ್ಸ್ ಬರುತ್ತೆ. ಸೊ 500 ಇಂಟು 10 ಮಾಡ್ಕೊಂಡ್ರೆ 5000 ಬರುತ್ತೆ. 30th 6 ಲಾಸ್ಟ್ ಡೇಟ್ ಆಗಿರೋದ್ರಿಂದ ಜೂನ್ ಬಿಟ್ಬಿಡಿ. 30th 6 2018 ಟು 31st March 2019 ಎಷ್ಟು ಬರುತ್ತೆ? 9 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ ಫಿಂಗರ್ ಇಟ್ಕೊಂಡು. ಸೊ 600 ಇಂಟು 9 ಮಾಡ್ಕೊಂಡ್ರೆ 5400 ಬರುತ್ತೆ. ನೆಕ್ಸ್ಟ್ 1/7/2018 700 ಮೈ ಡಿಯರ್ಸ್. 1/7 ಅಂದ್ರೆ 7 ಕೌಂಟ್ ಮಾಡ್ಕೋಬೇಕು. 7, 8, 9, 10, 11, 12, 1, 2, 3 9 ಮಂತ್ಸ್ ಒನ್ಸ್ ಅಗೇನ್ ಬರುತ್ತೆ ಮೈ ಡಿಯರ್ಸ್. ಸೊ ನೀವು ಇದು ಮಾಡ್ಕೊಂಡ್ರೆ 700 ಇಂಟು 9 ಮಾಡ್ಕೊಂಡ್ರೆ 6300 ಬರುತ್ತೆ ಮೈ ಡಿಯರ್ಸ್. ಪ್ರಾಡಕ್ಟ್ 6300. ಅದಾದ್ಮೇಲೆ 31st 7 ಅಂದ್ರೆ 7 ಬಿಟ್ಟು ಕೌಂಟ್ ಮಾಡ್ಕೊಳ್ಳಿ. 8, 9, 10, 11, 1, 2, 3 ಮೈ ಡಿಯರ್ಸ್. ಎಷ್ಟು ಬರುತ್ತೆ? 7 ಬಿಟ್ಬಿಡಿ. 8, 9, 10, 11, 12, 1, 2, 3 8 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 8 ಮಂತ್ಸ್ ಬರುತ್ತೆ. ಸೊ 800 ಇಂಟು 8 ಮಾಡ್ಕೊಂಡ್ರೆ 6400 ಬರುತ್ತೆ ಮೈ ಡಿಯರ್ಸ್. ದೆನ್ 8 ಇಂದ ಕೌಂಟ್ ಮಾಡ್ಕೊಳ್ಳಿ ಮೈ ಡಿಯರ್ಸ್. ಯಾಕಂದ್ರೆ 1 ಆಗಿರೋದ್ರಿಂದ 8 ಮಂತ್ ಕೌಂಟ್ ಆಗುತ್ತೆ. ಸೇಮ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಸೇಮ್ 8 ಮಂತ್ಸ್ ಬರುತ್ತೆ. 900 ಇಂಟು 8 ಮಾಡಿದ್ರೆ 7200 ಬರುತ್ತೆ ಮೈ ಡಿಯರ್ಸ್. ಹಾಗೆ 31st 8 ಅಂದಾಗ 8 ಬಿಟ್ಬಿಡಿ ಮೈ ಡಿಯರ್ಸ್. 9 ಇಂದ ಕೌಂಟ್ ಮಾಡ್ಕೊಳ್ಳಿ. 31st 8 2018 ಟು 31st March 2019 7 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. 7 ಮಂತ್ಸ್ ಬರುತ್ತೆ. 1000 ಇಂಟು 7 7000 ಬರುತ್ತೆ ಮೈ ಡಿಯರ್ಸ್. ಅದಾದ್ಮೇಲೆ 9 ಕೌಂಟ್ ಮಾಡ್ಕೊಳ್ಳಿ. 9 ಇಂದ 9, 10, 11, 12, 1, 2, 3 7 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 7 ಮಂತ್ಸ್ 1100 ಇಂಟು 7 ಮಾಡ್ಕೊಳ್ಳಿ. 1100 ಇಂಟು 7 ಮಾಡ್ಕೊಂಡ್ರೆ ನಿಮಗೆ 7700 rupees ಬರುತ್ತೆ. 7700. ಮತ್ತೆ 30th 9 ಅಂದಾಗ ಇಲ್ಲಿ 9 ಬಿಟ್ಬಿಡ್ಬೇಕು. 10 ಇಂದ ಕೌಂಟ್ ಮಾಡ್ಕೊಳ್ಳಿ ಮೈ ಡಿಯರ್ಸ್. 10, 11, 12, 1, 2, 3 6 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 6 ಮಂತ್ಸ್ ಬರುತ್ತೆ. 1200 ಇಂಟು 6 ಮಾಡ್ಕೊಂಡ್ರೆ 7200 rupees ಬರುತ್ತೆ ಮೈ ಡಿಯರ್ಸ್. 1200 ಇಂಟು 6 ಮಾಡ್ಕೊಂಡ್ರೆ 7200 rupees ಬರುತ್ತೆ. ಅದಾದ್ಮೇಲೆ ಮೈ ಡಿಯರ್ಸ್ 10 ಕೌಂಟ್ ಮಾಡ್ಕೊಳ್ಳಿ. 10, 11, 12, 1, 2, 3 6 ಮಂತ್ಸ್ ಬರುತ್ತೆ. 1200 ಇಂಟು 6 ಮಾಡ್ಕೊಂಡ್ರೆ ಒನ್ಸ್ ಅಗೇನ್ 7200 ಬರುತ್ತೆ ಮೈ ಡಿಯರ್ಸ್. ಒನ್ಸ್ ಅಗೇನ್ 7200 ಬರುತ್ತೆ. ದೆನ್ ಮೈ ಡಿಯರ್ಸ್, ದೆನ್ 31st 10 ಬಿಟ್ಬಿಡಿ. ಈಗ 11 ಇಂದ ಕೌಂಟ್ ಮಾಡ್ಕೊಳ್ಳಿ. 11, 12, 1, 2, 3 5 ಮಂತ್ಸ್ ಬರುತ್ತೆ. 1100 ಇಂಟು 5 ಮಾಡ್ಕೊಂಡ್ರೆ
5500 ಪ್ರಾಡಕ್ಟ್ ಬರುತ್ತೆ ಮೈಡಿಯರ್ಸ್. ದೆನ್ 111 ಮೈಡಿಯರ್ಸ್, 111 ಅಂದಾಗ 11 ಕೌಂಟ್ ಮಾಡ್ಕೊಳ್ಳಿ, 11 12 1 2 3 ಮಾಡ್ಕೊಂಡ್ರೆ 5 ಮಂತ್ಸ್ ಒನ್ಸ್ ಅಗೇನ್ ಬರುತ್ತೆ. ಸೊ 5 ಮಂತ್ಸ್ ಇಂಟು 1000 ಮಾಡ್ಕೊಂಡ್ರೆ 5000 rupees ಬರುತ್ತೆ ಮೈಡಿಯರ್ಸ್. ದೆನ್ 112 ಮೈಡಿಯರ್ಸ್, 12 ಇಂದ ಕೌಂಟ್ ಮಾಡ್ಕೊಳ್ಳಿ, 12 1 ಸಾರಿ ಇದು 31st 11 ಆಯ್ತಾ, ಇಲ್ಲ 31st 11 ಮಾಡ್ಕೊಂಡ್ರೆ 11 ಬಿಟ್ಬಿಡಿ ಮೈಡಿಯರ್ಸ್, 12 1 2 3 4 4 ಮಂತ್ಸ್ ಬರುತ್ತೆ ಮೈಡಿಯರ್ಸ್. 12 1 2 3 4 ಮಂತ್ಸ್ 900 into 4 ಮಾಡ್ಕೊಂಡ್ರೆ 33,600 rupees ಬರುತ್ತೆ ಮೈಡಿಯರ್ಸ್. ದೆನ್ 112 ಇಂದ ಸೇಮ್ ಮೈಡಿಯರ್ಸ್ 12 1 2 3 4 ಮಂತ್ಸ್ ಬರುತ್ತೆ. ಸೊ 800 into 4 ಮಾಡ್ಕೊಂಡ್ರೆ 3200 ಪ್ರಾಡಕ್ಟ್ ಬರುತ್ತೆ ಮೈಡಿಯರ್ಸ್. ದೆನ್ 31st 12 ಅಂದಾಗ 12 ಬಿಟ್ಬಿಡಿ, ಇನ್ ಸಿಗೋದು 1 2 3 ಮಂತ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಮೈಡಿಯರ್ಸ್. 700 into 3 ಮಾಡ್ಕೊಂಡ್ರೆ 2100 rupees ಪ್ರಾಡಕ್ಟ್ ಬರುತ್ತೆ ಮೈಡಿಯರ್ಸ್. ಅದೇ ರೀತಿ 1/1/2019 ಇಂದ ಮಾಡ್ಕೊಂಡ್ರೆ ಜನವರಿ ಕೌಂಟು ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು ಬರುತ್ತೆ ಮೈಡಿಯರ್ಸ್. 3 ಮಂತ್ಸ್ಗೆ ನಿಮ್ಗೆ ಎಷ್ಟು ಬರುತ್ತೆ, 3 ಮಂತ್ಸ್ಗೆ 1800 rupees ಬರುತ್ತೆ ಮೈಡಿಯರ್ಸ್. 1800 rupees ಬರುತ್ತೆ. 31st 1 ಅಂದಾಗ 1 ಬಿಟ್ಬಿಡಿ, 2 3 2 ತಿಂಗಳು ಬರುತ್ತೆ ಮೈಡಿಯರ್ಸ್, 2 ಮಂತ್ಸ್ ಬರುತ್ತೆ. 500 into 2 ಮಾಡ್ಕೊಂಡ್ರೆ 1000 rupees ಬರುತ್ತೆ ಮೈಡಿಯರ್ಸ್. ದೆನ್ 1 2 1st ಫೆಬ್ರವರಿ ಮಾರ್ಚ್ 2 ತಿಂಗಳು ಕೌಂಟ್ ಆಗುತ್ತೆ. 400 into 2 ಮಾಡಿದ್ರೆ 800 rupees ಬರುತ್ತೆ ಮೈಡಿಯರ್ಸ್, 800. ದೆನ್ 28 2 ಮೈಡಿಯರ್ಸ್, 28 2 ಮಾಡ್ಕೊಂಡ್ರೆ ಫೆಬ್ರವರಿ ಬಿಟ್ಬಿಟ್ರೆ ಇನ್ನು ಮಾರ್ಚ್ ಒಂದೇ ಒಂದು ತಿಂಗಳು ಬರುತ್ತೆ ಮೈಡಿಯರ್ಸ್, ಒಂದೇ ತಿಂಗಳು ಬರುವಂತದ್ದು. ಸೊ 300 into 1 ಮಾಡಿದ್ರೆ 300 ಬರುತ್ತೆ ಮೈಡಿಯರ್ಸ್. ದೆನ್ 1 3 ಮಾಡಿದ್ರೆ 3 ಮಾತ್ರ ಕೌಂಟ್ ಮಾಡ್ಕೋಬೇಕು ಮೈಡಿಯರ್ಸ್. 200 into 1 ಮಾಡ್ಕೊಂಡ್ರೆ 200 ಬರುತ್ತೆ ಮೈಡಿಯರ್ಸ್, 200. ಯಾಕೆಂದ್ರೆ ಒಂದೇ ತಿಂಗಳು 1/3/2019 ಇಂದ 31st ಮಾರ್ಚ್ 2019ಗೆ ಒಂದು ತಿಂಗಳು ಬರುತ್ತೆ ಮೈಡಿಯರ್ಸ್. ದೆನ್ 31st ಮಾರ್ಚ್ 2019 to 31st ಮಾರ್ಚ್ 2019 0 ಬರುತ್ತೆ. 100 into 0 ಮಾಡ್ಕೊಂಡ್ರೆ 0ನೇ ಬರುತ್ತೆ ಮೈಡಿಯರ್ಸ್. ಸೊ ದಾಟ್ಸ್ ವೈ ವಾಟ್ಸ್ ದ ಟೋಟಲ್ ಪ್ರಾಡಕ್ಟ್ ಇಲ್ಲಿಂದ ಮಾಡ್ಕೋಬೇಕು ಮೈಡಿಯರ್ಸ್. ಟೋಟಲ್ 1200 ಇಂದ ಟೋಟಲ್ ಮಾಡ್ಕೊಂಡ್ಬಂದ್ರೆ ನಿಮ್ಗೆ ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ ಮೈಡಿಯರ್ಸ್. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ, 93,600 rupees ಟೋಟಲ್ ಪ್ರಾಡಕ್ಟ್ ಮೈಡಿಯರ್ಸ್. 93,600 rupees ಟೋಟಲ್ ಪ್ರಾಡಕ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೇಳಿದ್ದಾರೆ ಮೈಡಿಯರ್ಸ್, 12% ಕೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 12% ಕೇಳಿದ್ದಾರೆ ಮೈಡಿಯರ್ಸ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ total product into rate of interest into 1/12, same formula. 93,600 into 12/100 into 1/12 ಮಾಡಿದ್ರೆ ನಿಮಗೆ ಆನ್ಸರ್ ಅಂತ rupees 936 rupees ಬರುತ್ತೆ ಮೈಡಿಯರ್ಸ್. 936 rupees ಆನ್ಸರ್ ಮೈಡಿಯರ್ಸ್. 936 rupees ಆನ್ಸರ್ ಮೈಡಿಯರ್ಸ್. ದಟ್ ಈಸ್ ಆನ್ಸರ್. ಇದು ಮೈಡಿಯರ್, ಇದು ಗೈಡ್ ಮೈಡಿಯರ್ಸ್. ಯಾವುದೇ ಏಪ್ರಿಲ್ ಸ್ಟಾರ್ಟ್ ಆಗಿ ಮಾರ್ಚ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದ್ರಲ್ಲಿ ಯಾವುದೋ ಒಂದು ಡೇಟ್ ಕೊಟ್ಟಿರ್ತಾರೆ ಅಷ್ಟೇ. ಇದರಲ್ಲಿ ಬಿಟ್ಟು ಇನ್ ಯಾವ ಡೇಟ್ ಇರಲ್ಲ. ಇಯರ್ ಚೇಂಜ್ ಇರ್ಬೋದು, ಡೇಟ್ ಮಾತ್ರ ಕಾಮನ್ ಆಗಿರುತ್ತೆ ಮೈಡಿಯರ್ಸ್. ಆಸ್ ಯೂಶುವಲ್ ಇದೇ ತರದ ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಮಿಸ್ಟರ್ ಶಶಾಂಕ್, ಎ ಪಾರ್ಟ್ನರ್ ಇನ್ ಎ ಫರ್ಮ್, he withdrew the following amounts for his personal use during the year 2019. ಮೈಡಿಯರ್ಸ್ ವೆರಿ ಇಂಪಾರ್ಟೆಂಟ್. ಅದು ಫೈನಾನ್ಷಿಯಲ್ ಇಯರ್ ಕೊಟ್ಟಿದ್ದೀನಿ, ಇದು ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದೀನಿ. ರೇಟ್ ಆಫ್ ಇಂಟ್ರೆಸ್ಟ್ 6% ಅಂಡರ್ ಪ್ರಾಡಕ್ಟ್ ಮೆಥಡ್. ಇದು ನೋಡಿ ಮೈಡಿಯರ್ಸ್, ದ ಅಕೌಂಟಿಂಗ್ ಇಯರ್ ಎಂಡೆಡ್ ಆನ್ 31st 12/2018. ಹಂಗಾದ್ರೆ ನೀವು ಸ್ಟಾರ್ಟ್ 1/1/2018 ಮಾಡಿ. ಮಂತ್ಸ್ ಎಲ್ಲ ಸೇಮ್ ಬರುತ್ತೆ. 12 11 11 10 10 9 9 8 8 7 7 6 6 5 5 4 4 3 3 2 2 1 1 0 ಹಂಗೆ ಬರುತ್ತೆ. ಅಮೌಂಟ್ಸ್ ಚೇಂಜ್ ಮಾಡಿದ್ದೀನಿ, ನೋಡಿಕೊಂಡು ಸಾಲ್ವ್ ಮಾಡಿ ಮೈಡಿಯರ್ಸ್. ಇದನ್ನ ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ನನಗೆ ಕಳಿಸಿ. ಓಕೆನಾ? We have one more problem my dears, one more problem. I think ಇದು ಆಗಿದೆ ಅನ್ಕೊಂಡಿದ್ದೀನಿ. Kala, a partner has withdrawn the following amounts on question paper ಅಲ್ಲಿ ಇತ್ತು ಮಾಡ್ತಾ ಇದ್ದೀನಿ. 31st March 1998 1000, 30th 4 1998 800, 31st 10 1998 500. The accounts of the firm closed on 31st 12. ಇದು ಇಂಪಾರ್ಟೆಂಟ್. 31st 12 ಆದ್ರೆ ಜನವರಿ ಸ್ಟಾರ್ಟ್ ಆಗಿರುತ್ತೆ, ಪ್ರಾಬ್ಲಮ್ ಇಲ್ಲ. ಅಂಡ್ ಯಾವಾಗ ಸ್ಟಾರ್ಟ್ ಆದ್ರೂ ಈ ಡೇಟ್ ಇದೆಯಲ್ವಾ, ಈ ಡೇಟ್ ಇದೆಯಲ್ಲ ನಮ್ಗೇನು ಸಮಸ್ಯೆ ಆಗಲ್ಲ. ಇಂಟ್ರೆಸ್ಟ್ ಚಾರ್ಜ್ ಆನ್ ಡ್ರಾಯಿಂಗ್ಸ್ ಅಟ್ 6%. ನೋಡ್ಕೊಳ್ಳಿ.
31st first ಯಾವುದು ಡೇಟು 31st March 1998, second one 30th 4 1998, third one 31st 10 1998. 1800 500. ಓಕೆ ನೋಡಿ ಮಾಡಿ 31st ಮಾರ್ಚ್ ಇಂದ 31st ವರೆಗೆ ಎಷ್ಟು ಬರುತ್ತೆ? ಮಾರ್ಚ್ ಬಿಟ್ಬಿಟ್ಟು ಕೌಂಟ್ ಮಾಡಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 9 ಮಂತ್ಸ್ ಬರುತ್ತೆ. 1000 into 9 9000 ಬರುತ್ತೆ. 30th 4 ಅಂದಾಗ 4 ಬಿಟ್ಬಿಡಿ, 5 ಇಂದ ಕೌಂಟ್ ಮಾಡ್ಕೊಳ್ಳಿ. 5 6 7 8 9 10 11 12 8 ಮಂತ್ಸ್ ಬರುತ್ತೆ. 5 6 7 8 9 10 11 12 8 ಮಂತ್ಸ್ ಬರುತ್ತೆ. ಸೊ 800 into 8 6400 rupees ಪ್ರಾಡಕ್ಟ್ ಬರುತ್ತೆ. Then 31st 10 ಆಗಿರೋದ್ರಿಂದ 10 ಬಿಟ್ಬಿಡಿ, 11 and 12 2 ಮಂತ್ಸ್ ಬರುತ್ತೆ. 500 into 2 1000 ಬರುತ್ತೆ. ಅಲ್ಲಿಗೆ ನಿಮಗೆ ಟೋಟಲ್ ಪ್ರಾಡಕ್ಟ್ 16400 rupees ಟೋಟಲ್ ಪ್ರಾಡಕ್ಟ್ ಬರುತ್ತೆ. 16400 rupees ಟೋಟಲ್ ಪ್ರಾಡಕ್ಟ್ ಅಂತ ನಿಮಗೆ ಸಿಗುತ್ತೆ. 16400 ಟೋಟಲ್ ಪ್ರಾಡಕ್ಟ್. ಫಾರ್ಮುಲಾ ಸೇಮ್ ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ 16400, ರೇಟ್ ಆಫ್ ಇಂಟ್ರೆಸ್ಟ್ 6/100 into 1/12 ಮಾಡ್ಕೊಂಡ್ರೆ you are getting the answer of 82 my dears. Answer is 82. ಓಕೆನಾ? ಇನ್ನೊಂದು ಡಿಫರೆಂಟ್ ಪ್ರಾಬ್ಲಮ್ ಇದೆ ಮೈ ಡಿಯರ್ಸ್. ಇಲ್ಲಿ ಡಿಫರೆಂಟ್ ಪ್ರಾಬ್ಲಮ್ ನೋಡೋಣ. ನೋಡಿ ಮೈ ಡಿಯರ್ಸ್, ಡಿಫರೆಂಟ್ ಪ್ರಾಬ್ಲಮ್. Arsha and Prashant are partners sharing profits and losses in the ratio of 2:1. ನಮಗೆ ಬೇಕಿಲ್ಲ. Accounting according to partnership deed my dears. ಇದು according to partnership deed, interest is to be charged on drawing 6% per annum my dears. 6% interest on drawings of the partners during the year were as follows. ಯಾವ ಮೆಥಡ್ ಅಲ್ಲಿ ಅಂತ ಇನ್ನೂ ಹೇಳಿಲ್ಲ. February 1st 3500, June 1st 2800, October 1st 3000. ಯಾರ್ದು? ಹರ್ಷ. ಪ್ರಶಾಂತ್ May 1st 4000, July 1st 4500, November 1st 5000. ಯಾರ್ದಿದು? ಪ್ರಶಾಂತ್. ಎರಡು ಟೇಬಲ್ ಮಾಡ್ಕೋಬೇಕಷ್ಟೇ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಇಲ್ಲಿ ಕೊಟ್ಟ ಮೆಥಡ್, ಇಲ್ಲಿ ಕೊಟ್ಟಿದ್ದಾರೆ ಮೆಥಡ್. ಅಂದ್ರೆ ಪ್ರಾಡಕ್ಟ್ ಮೆಥಡ್ ಅಂದ್ರೆ ಟೇಬಲ್ ಕಂಪಲ್ಸರಿ. ಈಗ ನೋಡಿ ಮೈ ಡಿಯರ್ಸ್, ಟೇಬಲ್ ಕಂಪಲ್ಸರಿ. ಫಸ್ಟ್ ನಾವು ಪ್ರಶಾಂತ್ ಮಾಡೋಣ ಮೈ ಡಿಯರ್ಸ್. Under product method of ಪ್ರಶಾಂತ ಫಸ್ಟ್ ಅಲ್ಲ, ಹರ್ಷ. ಆಫ್ ಹರ್ಷ ಮೈ ಡಿಯರ್ಸ್. ಹರ್ಷ ಅವರದು ಫಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಹರ್ಷ ಅವರದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಹರ್ಷ ಅವರದು ರೈಟಾ? ನೋಡ್ಕೊಳ್ಳಿ ಮೈ ಡಿಯರ್ಸ್. ಅವ್ರದ್ದು ಇರೋದು 3 ಡೇಟ್ ಮೈ ಡಿಯರ್ಸ್. February 1st, June 1st, October 1st. ನೋಡಿ, February 1st, June 1st, October 1st. 3500, 2800, 3000. February 1st ಇಂದ 31st December ಎಷ್ಟು? February 1st ಅಂದ್ರೆ ಫೆಬ್ರವರಿ ಕೌಂಟ್ ಮಾಡ್ಬೋದು. 11 ಮಂತ್ಸ್ ಬರುತ್ತೆ. 11 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 11 ಮಂತ್ಸ್ ಬರುತ್ತೆ. ಸೊ 3500 into 11 ಮಾಡ್ಕೊಂಡ್ರೆ 38500 ಪ್ರಾಡಕ್ಟ್ ಬರುತ್ತೆ. ಯಾಕೆ ಜೂನ್ 1st ಅಂದಾಗ ಜೂನ್ ಕೌಂಟ್ ಮಾಡ್ಕೊಳ್ಳಿ. ಜೂನ್ ಇಂದ 31st ಡಿಸೆಂಬರ್ಗೆ ಎಷ್ಟು ಮಂತ್ಸ್ ಬರುತ್ತೆ? 7 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 2800 into 7 ಮಾಡ್ಕೊಂಡ್ರೆ 19600 ಬರುತ್ತೆ. ಅಕ್ಟೋಬರ್ 1st ಅಂದ್ರೆ 3000. ಅಕ್ಟೋಬರ್ 1st ಅಂದ್ರೆ ಅಕ್ಟೋಬರ್ ಕೌಂಟ್ ಮಾಡ್ಕೊಳ್ಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಮಂತ್ಸ್ ಬರುತ್ತೆ. 3000 into 3 ಮಾಡ್ಕೊಂಡ್ರೆ 9000 ಬರುತ್ತೆ. ಇದರ ಟೋಟಲ್ ಪ್ರಾಡಕ್ಟ್ ನಿಮ್ಗೆ ಎಷ್ಟು ಸಿಗುತ್ತೆ? 67100 rupees ಬರುತ್ತೆ ಮೈ ಡಿಯರ್ಸ್. 67100 rupees ಬರುತ್ತೆ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 6%. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 6% ಕೊಟ್ಟಿದ್ದಾರೆ. ಸೊ 67100 into 6/100 into 1/12 ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಅಂತ 335.5 ಬರುತ್ತೆ ಮೈ ಡಿಯರ್ಸ್. wait a minute 335.5 ಬರುತ್ತೆ ಮೈ ಡಿಯರ್ಸ್. ದಟ್ ಈಸ್ ಆನ್ಸರ್. 335.5 ಮೈ ಡಿಯರ್ಸ್. ಇದು ಆನ್ಸರ್ ಮೈ ಡಿಯರ್ಸ್.
ಸೊ ಅಲ್ಲಿಗೆ ಹರ್ಷದ್ ಮುಗೀತು ಮೈ ಡಿಯರ್ಸ್, ಹರ್ಷದ್ ಮುಗೀತು. ಈಗ ನಾವ್ ಯಾರ್ದು ಮಾಡ್ಬೇಕು? ಪ್ರಶಾಂತದ್ ಮಾಡ್ಬೇಕು ಮೈ ಡಿಯರ್ಸ್. ಈಗ ನಾವ್ ಯಾರ್ದು ಮಾಡ್ಬೇಕು? ಪ್ರಶಾಂತ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಪ್ರಶಾಂತ್ ಮೈ ಡಿಯರ್ಸ್. ಪ್ರಶಾಂತ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಪ್ರಶಾಂತ್ ನಾವು ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಪ್ರಶಾಂತ್ ಅವ್ರು ಯಾವ್ಯಾವ ಡೇಟ್ ಕ್ಯಾಲ್ಕುಲೇಟ್ ಮಾಡೋದು ಡ್ರಾ ಮಾಡಿದ್ದಾರೆ ನೋಡಿ. May 1st 4,000, June 1st 4,500, November 1st 5,000 my dears. ನೋಡಿ my dears, May 1st 4,000, July 1st 4,500, November 1st 5,000. ಇದು ಜುಲೈ ಏನಾ? ಜುಲೈ my dears, correct. ಜುಲೈ ರೈಟ್ my dears. May 1st ಅಂದ್ರೆ ಮೇ ಕೌಂಟ್ ಮಾಡ್ಕೊಳ್ಳಿ. ಮೇ ಇಂದ ಡಿಸೆಂಬರ್ಗೆ ಎಷ್ಟು ತಿಂಗಳು ಬರುತ್ತೆ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 8 ಮಂತ್ಸ್ ಬರುತ್ತೆ. 4,000 into 8 ಮಾಡಿದ್ರೆ 32,000 ಬರುತ್ತೆ my dears ಪ್ರಾಡಕ್ಟ್. 4,500 ಜುಲೈ 1st ಅಂದ್ರೆ ಜುಲೈ ಕೌಂಟ್ ಮಾಡ್ಕೊಳ್ಳಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6 ಮಂತ್ಸ್ ಬರುತ್ತೆ. 4,500 into 6 ಮಾಡ್ಕೊಂಡ್ರೆ 27,000 ಬರುತ್ತೆ my dears. ನವೆಂಬರ್ 1st 5,000 ಇದೆ. ನವೆಂಬರ್ 1st to ಡಿಸೆಂಬರ್ 31st ಡಿಸೆಂಬರ್ ಕೌಂಟ್ ಮಾಡ್ಕೊಂಡ್ರೆ 2 ಮಂತ್ಸ್ ಬರುತ್ತೆ. 5,000 into 2 ಮಾಡ್ಕೊಂಡ್ರೆ 10,000 ಪ್ರಾಡಕ್ಟ್. ಟೋಟಲ್ 32, 27, 10 ಟೋಟಲ್ ಮಾಡ್ಕೊಂಡ್ರೆ 69,000 ಪ್ರಾಡಕ್ಟ್ ಅಂತ ಬರುತ್ತೆ my dears. 69,000 rupees ಪ್ರಾಡಕ್ಟ್ ಬರುತ್ತೆ. ಫಾರ್ಮುಲಾ ಆಸ್ ಯೂಶುವಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಮಾಡ್ಕೊಂಡ್ರೆ 69,000 into 6/100 into 1/12 ಮಾಡ್ಕೊಂಡ್ರೆ 345 rupees. 345 rupees ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರುತ್ತೆ my dears. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 345 rupees ಬರುತ್ತೆ. This is the method my dears. This is the method of calculation interest on drawings my dears. ಈ ತರದ ಇನ್ನೊಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಡೋಣ my dears. ಡಿಫರೆಂಟ್ ಆಗಿದೆ. ಈ ತರದ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ಇಲ್ಲಿ ಎಕ್ಸ್ ಮಾಡ್ತೀನಿ my dears. X and Y are partners in sharing. Okay. Interest charged 6% ಇರಲಿ ಮೇಡಮ್ my dears. 6% ಇರಲಿ, ಎಲ್ಲವೂ ಇರಲಿ. ಇಲ್ಲಿ X ಮಾಡ್ಕೋಬೇಕು my dears. X, ಇಲ್ಲಿ Y ಮಾಡ್ಬೇಕು my dears. Sorry. Y my dears, party number 2 Y ಮಾಡ್ಕೊಳ್ಳೋಣ. ರೈಟ್ my dears. Y ಅಮೌಂಟ್ಸ್ ಚೇಂಜ್ ಮಾಡ್ತಾ ಇದ್ದೀನಿ my dears. $6,500, 3,800, 5,000. ಇದು 6,000, 5,500, 8,000. ಸೇಮ್ ಮೆಥಡ್ ಮಾಡಿ, ಸೇಮ್ ಮೆಥಡ್ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೇಮ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಇಂಡಿವಿಜುವಲ್ ಕಳಿಸಿ. ಎರಡೂ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕಳಿಸಬೇಕಾಗುತ್ತೆ. ಸೊ ಡೋಂಟ್ ವರಿ. ಮೈ ಡಿಯರ್ಸ್, ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನನಗೆ ಕಳಿಸ್ಕೊಡಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್ ಮೈ ಡಿಯರ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್.